ಕೇದಾರಲಿಂಗ ನೆನದಾನವಲಿ ಹಳ್ಳದ ಮ್ಯಾಗ ಕೇದಾರಲಿಂಗ ನೆನದಾನವಲಿ ಹಳ್ಳದ ಮ್ಯಾಗ ವರ್ಷಕ್ಕವಮ್ಮಿ ಜಾತರಿ ಆಗುದು ಬಳಗಾನೂರಾಗ ಬಿರುಸಿಲೆ ಬಳಗಾನೂರಾಗ ಕೇದಾರಲಿಂಗ ನೆನದಾನವಲಿ ಹಳ್ಳದ ಮ್ಯಾಗ ಕೇದಾರಲಿಂಗ ನೆನದಾನವಲಿ ಹಳ್ಳದ ಮ್ಯಾಗ ವರ್ಷಕ್ಕವಮ್ಮಿ ಜಾತರಿ ಆಗುದು ಬಳಗಾನೂರಾಗ ಬಿರುಸಿಲೆ ಬಳಗಾನೂರಾಗ ಇಂಥ ಸಾಹಿತ್ಯಕ್ಕಾಗಿ ಸಂಪರ್ಕಿಸಿ ಅನಿಲ್ ಅಡಿಗೆ ಸಾಕಿನ ಹಿಕ್ಕನಗುತ್ತಿ 8618455953. ಹನ್ನೊಂದು ದೇವರ ಪಲ್ಲಕ್ಕಿ ಕೂಡ್ತಾವ ಗುರುವಿನ ಗುಡಿಯಾಗ ಸುತ್ತ ಹಳ್ಳಿಯ ಭಕ್ತರು ಬರ್ತಾರ ಭಕ್ತಿಲೆ ಅಲ್ಲಿಗ. ಹನ್ನೊಂದು ದೇವರ ಪಲ್ಲಕ್ಕಿ ಕೂಡ್ತಾವ ಗುರುವಿನ ಗುಡಿಯಾಗ ಸುತ್ತ ಹಳ್ಳಿಯ ಭಕ್ತರು ಬರ್ತಾರ ಭಕ್ತಿಲೆ ಅಲ್ಲಿಗ. ಎರಡ ದಿನ ಜಾತರಿ ಗುರುವಿನ ಮಠದಾಗ ಎರಡ ದಿನ ಜಾತರಿ ಗುರುವಿನ ಮಠದಾಗ ಕೇದಾರಲಿಂಗ ನೆನದಾನ ಕೇಳಿ ಎಂಬ ಜಾಗದಾಗ ನೋಡಿ ಹುಂಚಿನ ಬಣದಾಗ ಮಾನಮಿ ಹಬ್ಬಕ್ಕೆ ಕೆಸರೈನ ಜಾತರಿ ಆಗುವುದು ಬಲು ಜೋರ. ಅಮಾವಾಸ್ಯೆ ದಿನ ಕೊಡ್ತಾರ ಅಲ್ಲಿ ನಾಡಿನ ಜನರ ಗುರುವಿನ ಗುಡಿಗೆ ಭಕ್ತಿಲೆ ಬಂದು ಹತ್ತೋ ಭಂಡಾರ. ಗುರುವಿನ ದರ್ಶನ ಪಡೆದಾರ ಮನಸ ಆಗುವುದು ಹಗರ. ಎರಡ ದಿನ ಹೂವಿನೊಳಗ ಇರ್ತಾವ ದೇವರ ಎರಡ ದಿನ ಹೂವಿನೊಳಗ ಇರ್ತಾವ ದೇವರ. ಕ್ಯಾನ್ಸರಾಯನ ಗುಡಿ ಹೊಳದಂಗ ಹೊಳೆಯೋದು ಹುಣ್ಣಿಮೆ ಚಂದಿರ ಗುಡಿ ಕಾಣುವುದು ಸುಂದರ. ಗುರುವಿನ ಮಠದಾಗ ಅನ್ನ ದಾಸೋಹ ಇರ್ತಾವ ಎರಡು ದಿನ. ಅಲ್ಲಿ ಬಂದ ಭಕ್ತರ ಮ್ಯಾಗ ತೋರಪ್ಪ ನಿನ್ನ ಕರುಣ. ನಂಬಿದ ಭಕ್ತನ ಕೈ ಬಿಡಬ್ಯಾಡ ತಂದೆ ಕಡಿತಾಣ. ಭಕ್ತಿಲೆ ಬಂದು ನಿನ್ನ ಪಾದಿಗೆ ಹನಿಯ ಹತ್ತೇಣ. ಕಷ್ಟ ಕಾಲದಾಗ ಕೇದಾರಲಿಂಗ ಕೈಯ ಹಿಡಿತಾಣ. ಕಷ್ಟ ಕಾಲದಾಗ ಕೇದಾರಲಿಂಗ ಕೈಯ ಹಿಡಿತಾಣ. ಭಕ್ತಿಲೆ ಬಂದು ಹನಿ ಮ್ಯಾಗ ತಮ್ಮ ಹತ್ತೋ ಭಂಡಾರ ಗುರುವ ಆಸರಾಗ್ತಾಣ. ಹಳ್ಳ ಹಿಂದ ಮಾಡಿ ನೆನದಾನ ಕೇಳಿ ಗಂಭೀರ ಗುರುವ. ಗುಡಿಯಾಗ ತಮ್ಮ ಹೊತ್ತ ಹೊಂಡುತನ ಹಾಡಿಕೆ ಆಗತಾವ. ಹನ್ನೊಂದು ದೇವರ ಪೂಜಾ ಆಗುದು ಬೆಳಗಿನ ಜಾವ. ಪೂಜಕ ತಂದ ಏರಸುತ್ತಾರ ನಾನಾ ತರದ ಹೂವ. ಅಮಾವಾಸ್ಯಾದ ಮರದಿನ ಗುಡಿ ಮುಂದ ವಾಲಗ ನಡಿತಾವ. ಅಮಾವಾಸ್ಯಾದ ಮರದಿನ ಗುಡಿ ಮುಂದ ವಾಲಗ ನಡಿತಾವ. ಗದ್ದಿಗೆ ಒಡಿವಾಗ ದೇವರ ಇದರ ಭೇಟಿ ಆಗ್ತಾವ. ಭಕ್ತರ ಮನಿಗೆ ಹೋಗ್ತಾವ. ಆಲಮೇಲ ತಾಲೂಕ ಬಳಗಾನೂರಾಗ ಐತಿ ಗುರುವಿನ ಗುಡಿಯ. ಎಂಬ ಜಾಗದಾಗ ಸಂಬ ನೆನದಾನ ತಂದೆ ಕ್ಯಾನ್ಸರಾಯ. ನಲ್ದ ಭಕ್ತರಿಗೆ ಕಷ್ಟ ಕಾಲದಾಗ ಹಿಡಿತಾನ ಕೈಯ. ಬಂದಂತ ಕಷ್ಟ ನಮ್ಮಿಂದ ಗುರುವ ಮಾಡ್ತಾನ ಮಾಯ. ನಾಡಿನ ಜನರು ಭಕ್ತಿಲೆ ಬಂದು ಮುಗಿತಾರ ಕೈಯ. ನಾಡಿನ ಜನರು ಭಕ್ತಿಲೆ ಬಂದ ಮುಗಿತಾರ ಕೈಯ. ಬೆಳ್ಳಿಯ ಪಲ್ಲಕ್ಕಿ ಒಳಗ ಕುಂತಾನ ತಂದೆ ಕ್ಯಾನ್ಸರಾಯ. ಬಿದ್ದಂಗ ಸೂರ್ಯನ ಛಾಯ.
ಸುತ್ತ ಭರ್ದಿನಿ ಕ್ಯಾಲಿ ಎಡಗಿ ಅನಿಲ ಸಾಹಿತ್ಯ ಜೋಡಿಸಿದಂಗ ಹೂವಿನ ಮಾಲಿ ಸಣ್ಣ ವಯಸ್ಸಿನಾಗ ಸಾಹಿತ್ಯ ಬರಿತಾರ ಹಾಕಿದಂಗ ಕೀಲಿ ಚಿಕ್ಕನಗುತ್ತಿ ಅನಿಲ ಬರದ ಸಾಹಿತ್ಯ ಮೆರಿತಾವ ನಾಡಲ್ಲಿ ಸಾಹಿತ್ಯ ಬರಿತಾನ ಹುಲಿಯ ಗರ್ಜನೆ ಮಾಡಿದಂಗ ಕಾಡಲ್ಲಿ ತೇರ ಧ್ವನಿಯ ಸೂರ ಗಾಯಕ ಸುದೀಪ ಹೆಳವಾರ ಗಾಯನ ಕೂಗಿದಂಗ ಕೋಗಿರಿ